ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತಕ್ಕೆ 7 ಜನ ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. ಇದೀಗ ನಾವು ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅಂತಕ್ಕದನ್ನು ಸ್ಥಳದಲ್ಲಿದ್ದೀವಿ. ಇಲ್ಲಿಂದ ನೋಡ್ತಾ ಹೋಗ್ಬೋದು. ಏನೊಂದು ದೇವನಹಳ್ಳಿ ತೆರಳ್ತಕ್ಕಂಥ ಹೊಸಕೋಟೆಯಿಂದ ದೇವನಹಳ್ಳಿಗೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ದುರ್ಘಟನೆ ಬೆಳ್ಳಂಬೆಳಗ್ಗೆ ಸಂಭವಿಸಿರ್ತಕ್ಕಂಥದ್ದು. ಏನು ಹೊಸಕೋಟೆ ಕಡೆಯಿಂದ XUV ಕಾರು ಏನು ದೇವನಹಳ್ಳಿ ಕಡೆ ಬರ್ತಾ ಇತ್ತು. ಈ ವೇಳೆ ಮೊದಲಿಗೆ ಒಂದು ಬೈಕ್ಗೆ ಡಿಕ್ಕಿಯಾಗಿದೆ. ಬೈಕ್ಗೆ ಡಿಕ್ಕಿಯಾದ ನಂತರ ಕ್ಯಾಂಟರ್ಗೂ ಸಹ ಡಿಕ್ಕಿಯಾಗಿದೆ. ಈ ವೇಳೆ ಏನೊಂದು ಅಪಘಾತವನ್ನು ತಪ್ಪಿಸೋ ನಿಟ್ಟಿನಲ್ಲಿ ಚಾಲಕರು ನಿಯಂತ್ರಣವನ್ನು ಕಳೆದುಕೊಂಡು ಇದೀಗ ಸರಣಿ ಅಪಘಾತವಾಗಿರ್ತಕ್ಕಂಥದ್ದು. ಈಗ ದೃಶ್ಯವನ್ನು ಸಹ ನೋಡ್ತಾ ಇರ್ಬೋದು. ಒಂದು ರಸ್ತೆಯಲ್ಲಿ ಹೋಗ್ತಾ ಕ್ಯಾಂಟರ್ ಮತ್ತೊಂದು ರಸ್ತೆ ಸರ್ವಿಸ್ ರಸ್ತೆಗೆ ಸಹ ಉರುಳು ಬಿದ್ದಿದೆ. ಜೊತೆಗೆ ಒಂದು ಬೈಕ್ ಸಹ ಸರ್ವಿಸ್ ರಸ್ತೆಗೆ ಉಳಿದು ಬಿದ್ದಿದೆ. ನಂತರ ಒಂದು ಅಪಘಾತ ನಡೆದ ಕ್ಯಾಂಟರ್ ಅಪಘಾತ ನಡೆದ ಸ್ಥಳದಿಂದ 500 ಮೀಟರ್ವರೆಗೂ ಮುಂದಕ್ಕೆ ಹೋಗಿ XUV ಕಾರು ಸಹ ಅಲ್ಲಿ ಒಂದು ನಿಂತಿರ್ತಕ್ಕಂಥದ್ದು. XUV ಕಾರ್ನಲ್ಲಿದ್ದಂಥ 7 ಜನರು XUV ಕಾರ್ನಲ್ಲಿದ್ದಂಥ 6 ಜನ ಹಾಗೆ ಒಂದು ಬೈಕ್ ಸವಾರ ಸೇರಿದ್ದು ಒಟ್ಟು 7 ಜನ ಇವತ್ತು ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. ಬ್ರೀಜಾ ಕಾರು XUV ಕಾರು ಮತ್ತು ಕ್ಯಾಂಟರ್ ಹಾಗೂ ಬೈಕ್ ನಡುವೆ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ನಾವು ಮತ್ತೊಂದು ದೃಶ್ಯದಲ್ಲಿ ನೋಡಿದ್ರೆ ಬ್ರೀಜಾ ಕಾರ್ ಸಹ ನೋಡ್ಬೋದು. ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಈಗಾಗಲೇ ಎಲ್ಲರೂ ಸಹ ಬೆಂಗಳೂರಿನ ಕೊತ್ತನೂರು ಮೂಲದವರು ಅಂತಕ್ಕಂಥ ಮಾಹಿತಿ ಇದೀಗ ಪೊಲೀಸರಿಗೆ ಲಭ್ಯ ಆಗ್ತಾಯಿದೆ. ಅವರು ಸತ್ತವರು ಎಲ್ಲಿಗೆ ಹೋಗ್ತಾಯಿದ್ರು ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ಸಹ ಇದೀಗ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರು ಸಹ ಜಮಾಯಿಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಒಂದು ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು. ಅಪಘಾತದಲ್ಲಿ ಈಗಾಗಲೇ 7 ಜನರು ಸಹ ಮೃತಪಟ್ಟಿದ್ದಾರೆ. ಕೆಲವರಿಗೆ ಗಂಭೀರ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಸಹ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಹೊಸಕೋಟೆ DYSP ಅವರಾಗಿರ್ಬೋದು, ಹಾಗೆ ಸಾಕಷ್ಟು ಅವರ ಮೃತರ ಸಂಬಂಧಿಕರನ್ನು ಸಹ ಕರೆಸ್ಕೊಂಡು ಇಲ್ಲಿಗೆ ಅವರ ಮಾಹಿತಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಸಹ ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ. ಸ್ಥಳೀಯರು ಪ್ರತ್ಯೇಕದರ್ಶಿಗಳು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಸಹ ಈಗಾಗಲೇ ಕೇಳ್ತಾ ಇರ್ತಕ್ಕಂಥ. ಜೊತೆಗೆ ವಾಹನ ಸಂಚಾರ ದಟ್ಟಣೆ ಆಗದಂತೆ ಈಗಾಗಲೇ ವಾಹನಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಒಂದು ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಓಡ್ತೈತೆ. ಇವತ್ತು ಬೆಳ್ಳಂಬೆಳಗ್ಗೆ ಈ ಒಂದು ಭೀಕರ ದುರಂತ ಸಂಭವಿಸಿದೆ. ಈಗ 7 ಜನರು ಒಟ್ಟಾಗಿ 7 ಜನರು ಇವತ್ತು ದುರ್ಮರಣಕ್ಕೀಡಾಗಿರ್ತದ್ದು. ಎಲ್ಲರೂ ಸಹ ಒಂದು ರೀತಿ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.